ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ನ ಹಿರಿಯ ನಾಯಕ, ಹಿರಿಯ ಮುತ್ಸದ್ದಿ, ಜನಮನ್ನಣೆ ಗಳಿಸಿದ ರಾಜಕಾರಣಿಗಳ ಲಿಸ್ಟ್ ಅಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ತಾರೆ. ದೇಶದ ಅತ್ಯಂತ ಹಿರಿಯ ಶಾಸಕ ಅಂತ ಕೂಡ ಶಾಮನೂರು ಶಿವಶಂಕರಪ್ಪ ಅವರನ್ನ ಹೇಳಲಾಗುತ್ತೆ. ಅದ್ರ ಜೊತೆಗೆ ವೀರಶೈವ ಲಿಂಗಾಯತ ಮಹಾಸಭಾದ ಸುದೀರ್ಘ ಅಧ್ಯಕ್ಷ ಅಂತ ಕೂಡ ಹೇಳಲಾಗುತ್ತೆ. ಇತ್ತೀಚೆಗೆ ವಯೋಸಹಜ ಕಾಯಿಲೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು, ಬಟ್ ನಿನ್ನೆ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ನಿನ್ನೆ ಸಂಜೆ ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿದ್ದು, ಇಂದು ಸಂಜೆ ದಾವಣಗೆರೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಆಗುತ್ತೆ. ಕಾಂಗ್ರೆಸ್ ಕಟ್ಟಾಳು ನಿಧನಕ್ಕೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ದಾವಣಗೆರೆ ಧನಿ ನಿಧನಕ್ಕೆ ಸ್ವಾಮೀಜಿಗಳು, ಮಠಾಧೀಶರು ಸಂತಾಪ ಸೂಚಿಸಿದ್ದಾರೆ. ಇವತ್ತು ಸಾಯಂಕಾಲದ ಹೊತ್ತಿಗೆ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಅದಕ್ಕೂ ಮುನ್ನ ಅಪಾರ ಅಭಿಮಾನಿಗಳು, ಕಾರ್ಯಕರ್ತರು, ಗಣ್ಯರು ಅವರ ಅಂತಿಮ ದರ್ಶನ ಪಡೆದುಕೊಳ್ಬೇಕು ಅನ್ನೋ ಕಾರಣಕ್ಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗಾಗಿ ಕಾಂಗ್ರೆಸ್ನ ಕಟ್ಟಾಳು ಶಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ಒಂದ್ ಕಡೆ ಗಣ್ಯರು ಕಂಬನಿ ಮಿಡಿತಾ ಇದ್ರೆ, ಮತ್ತೊಂದು ಕಡೆ ದಾವಣಗೆರೆಯ ಜನ ಇದ್ದಾರಲ್ಲ, ಅವರೆಲ್ಲ ಕೂಡ ಇವತ್ತು ಕಣ್ಣೀರ್ ಹಾಕ್ತಿದ್ದಾರೆ. ಒಬ್ಬ ನಾಯಕನನ್ನ ಕಳೆದುಕೊಂಡು, ಜೊತೆಗೆ ದಾವಣಗೆರೆಯ ಧನಿ ಅಂತ ಜನ ಅವ್ರನ್ನ ಕರೀತಾ ಇದ್ರು, ಅಷ್ಟು ಜನಸ್ನೇಹಿ ಆಗಿದ್ರು, ಜನಮನ್ನಣೆ ಗಳಿಸಿದ್ರು ಶಾಮನೂರು ಶಿವಶಂಕರಪ್ಪ ಅವರು ಅಂತ. ಹಂಗಾಗಿ ಅವರ ಅಗಲಿಕೆಗೆ ಇಡೀ ದಾವಣಗೆರೆಯ ಜನ ಇವತ್ತು ಕಂಬನಿ ಮಿಡಿತಿದ್ದಾರೆ ಅಂತ. ಸಾಕಷ್ಟು ಜನ ಬರ್ತಿದ್ದಾರೆ, ಅವರ ಅಂತಿಮ ದರ್ಶನ ಪಡೆದುಕೊಳ್ತಿದ್ದಾರೆ. ಇದು ಕಾಂಗ್ರೆಸ್ಗೆ ತುಂಬಲಾರದ ನಷ್ಟ ಅಂತ ಹೇಳ್ತಾ ಇದೀವಿ, ಬಟ್ ಕಾಂಗ್ರೆಸ್ ಮಾತ್ರ ಅಲ್ಲ, ಇಡೀ ನಾಡಿಗೆ ತುಂಬಲಾರದ ನಷ್ಟ. ಯಾಕಂದ್ರೆ ಜನಸ್ನೇಹಿ ಜನಪ್ರತಿನಿಧಿಗಳು ಸಿಗೋದು ಬಹಳ ಅಪರೂಪ.